ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗುಡ್ಡೆ ಮಾಂಸದಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿಲ್ಲಿ 1 kg ಆಗುವಷ್ಟು ಗುಡ್ಡೆ ಮಾಂಸ ತೊಗೊಂಡಿದ್ದೀನಿ. ನೋಡಿ, ಮಟನ್ನಲ್ಲಿ ಗುಡ್ಡೆ ಮಾಂಸ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು. ತುಂಬ ಒಳ್ಳೆ ರೆಸಿಪಿ ಕೂಡ. ನೋಡಿ, ನಾನೀಗ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು 1 ಸೌಟ್ ಆಗುವಷ್ಟು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋದ. ಈಗ ಮಟನ್ನ ಈರುಳ್ಳಿ ಒಳಗಡೆ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಇದರಲ್ಲಿರೋ ನೀರಿನ ಅಂಶ ಆಚೆ ಪೂರ್ತಿ ಡ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ನೀಟಾಗಿ ಬಾಡಿಸ್ಬೇಕು. ಓಕೆನಾ? ಈ ಗುಡ್ಡೆ ಮಾಂಸ ತುಂಬ ಚೆನ್ನಾಗಿದೆ. ನೀವು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ತಗೊಳ್ಳಿ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದ. ಈ ಮಸಾಲೆಗೆ ನೋಡೋದ ಏನೇನು ಬೇಕು ಅಂತ. ನೋಡಿ, ಟೊಮೊಟೊ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ, ಅರಿಶಿನ ಮತ್ತು ಸ್ವಲ್ಪ ಏಲಕ್ಕಿ, ಇದಿಷ್ಟನ್ನು ನೀಟಾಗಿ ರುಬ್ಕೊಳ್ಳೋದ. ನೋಡಿ, ಈಗ ನೀರೆಲ್ಲ ಡ್ರೈ ಆಗಿದೆ ಮಟನ್ನಲ್ಲಿ. ಇವಾಗ ರುಬ್ಬಿರೋ ಮಸಾಲೆನ ಇದರೊಳಗಡೆ ಹಾಕೊಳ್ಳೋದ. ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೋಬೇಕು. ನೋಡಿ, ನಾನು ತುಂಬ ತೆಳುಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊತಿದ್ದೀನಿ. ಈಗ ಇದನ್ನು ಕುಕ್ಕರ್ ಮುಚ್ಚಿ ಕುಕ್ಕರಲ್ಲಿ ಒಂದು 8 ರಿಂದ 9 ವಿಷಲ್ ಬರಬೇಕು. ನೋಡಿ, ಈಗ ವಿಷಲ್ ಆಗಿದೆ. ನೋಡಿ, ಬಿಸಿ ಬಿಸಿ ಆದ ಮಟನ್ ಸಾಂಬಾರು, ಗುಡ್ಡೆ ಮಾಂಸದ ಮಟನ್ ಸಾಂಬಾರು ರೆಡಿ ಇದೆ. ಒಮ್ಮೆ ಟ್ರೈ ಮಾಡಿ. ಈ ರೀತಿ ನಮ್ಮಮ್ಮ ಹೇಳಿದ್ದಾರೆ, ಒಂದು ಸ್ವಲ್ಪ ಚಾಕುನ ಬಿಸಿ ಮಾಡಿ ಇದರೊಳಗಡೆ ಹಚ್ಬೇಕು ಅಂಥೇಳಿ. ನಾನು ಅದನ್ನು ಮಾಡ್ತಿದ್ದೀನಿ. ಅದು ರೀಸನ್ ಏನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಗುಡ್ಡೆ ಮಾಂಸದ ಮಟನ್ ಸಾಂಬಾರು ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.